ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ವಾಕ್ಯವನ್ನು ಬೋಧಿಸು. ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ನನಗೆ ಸಹಾಯ ಮಾಡು. ಕೊನೆಯ ತನಕ ನನ್ನ ಸಂಗಡವಿದ್ದು ನನ್ನನ್ನು ನಡೆಸು ಎಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ದೇವರ ಸ್ವರವನ್ನು ಕೇಳದಂತೆ ಅಡ್ಡಿಯಾಗುವ ನಮ್ಮ ಹವ್ಯಾಸಗಳು ಅಥವಾ ನಮ್ಮ ಕಾರ್ಯಗಳು ಯಾವುದು, ಇದರ ವಿಷಯವಾಗಿ ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಮೊದಲನೇದಾಗಿ ನಾವು ನೋಡಿದೆವು, ಬಹಳ ಅಗತ್ಯವಾಗಿ ಲೌಕಿಕ ಸಂಗತಿಗಳಲ್ಲಿಯೇ ನಾವು ಮುಳುಗಿ ಹೋದರೆ ಆ ಲೌಕಿಕ ಸಂಗತಿಗಳೇ ನಮ್ಮ ಜೀವಿತದ ಒಂದು ಮುಖ್ಯ ಅಂಗವಾದರೆ ನಮಗೆ ದೇವರ ಆ ಒಂದು ಬ್ಯುಸಿಯಲ್ಲಿ ಅಂತ ಹೇಳ್ತೇವೆ, ಭಾಳ ನಮಗೆ ದೇವರ ಸ್ವರವನ್ನು ಕೇಳಲಿಕ್ಕೆ ಆಗೋದಿಲ್ಲ. ಎರಡನೇದಾಗಿ ಪ್ರಾರ್ಥನೆ ಇಲ್ಲದ ಜೀವಿತ. ಪ್ರಾರ್ಥನೆ ಇಲ್ಲದಿದ್ದರೂ ಕೂಡ ನಮಗೆ ದೇವರ ವಾಕ್ಯ, ದೇವರ ಸ್ವರವನ್ನು ಕೇಳಲಿಕ್ಕೆ ಆಗೋದಿಲ್ಲ. ಮೂರನೇದ್ದು ದೇವರ ವಾಕ್ಯವನ್ನು ಓದುವುದು, ದೇವರ ವಾಕ್ಯದ ಧ್ಯಾನ ಮಾಡೋದು. ಇದರ ವಿಷಯದಲ್ಲಿ ನಾವು ನೋಡಿದ್ದೆವು. ಆಗ ಕೂಡ ನಮಗೆ ದೇವರ ಸ್ವರವನ್ನು ಕೇಳದೆ ಅಡ್ಡಿ ಆಗ್ತವೆ ಅಂತ ನಾವು ನೋಡಿದ್ದೆವು. ಈಗ ನಾಲ್ಕನೇ ಸಂಗತಿಗೆ ನಾವು ಬರೋಣ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಂಬಿಕೆ. ನಮ್ಮಲ್ಲಿ ಬಲವಾದ ನಂಬಿಕೆ ಇಲ್ಲದಿದ್ದರೂ ಕೂಡ ನಮಗೆ ದೇವರ ಸ್ವರವನ್ನು, ದೇವರ ವಾಕ್ಯವನ್ನು, ದೇವರ ಮಾತನ್ನು ಕೇಳಲಿಕ್ಕೆ ಆಗೋದಿಲ್ಲ. ಬಹಳ ಅಗತ್ಯವಾಗಿ ಅದು ಯಾಕೋಬನು ಹೇಳ್ತಾನೆ, ನಂಬಿಕೆ ಇಲ್ಲದೆ ದೇವರೊಂದಿಗೆ ಪ್ರಾರ್ಥನೆ ಮಾಡೋದು ವ್ಯರ್ಥ ಅಂತ ಹೇಳಿ. ಅದೇ ರೀತಿಯಾಗಿ ನಮಗೆ ದೇವರು ನಮ್ಮೊಂದಿಗೆ ಮಾತಾಡ್ತಾನೆ ಎಂಬ ಬಲವಾದ ನಂಬಿಕೆ ನಮ್ಮಲ್ಲಿರಬೇಕು. ದೇವರು ನಮ್ಮೊಂದಿಗೆ ಮಾತಾಡ್ತಾರಂತ ನಾವು, ಅದಕ್ಕಾಗಿ ನಾನು ಮೊನ್ನೆ ಕೂಡ ಹೇಳ್ತಿದ್ದೆ, ನಮ್ಮಲ್ಲಿ ಭಾಳ ಜನ ಏನು ಯೋಚಿಸ್ತಾರೆ ಅಂದರೆ, ದೇವರು ನಮ್ಮೊಂದಿಗೆ ಮಾತಾಡೋದಿಲ್ಲ, ನಾವು ಪಾಪಿಗಳು, ನಾವು ಯಾವುದಕ್ಕೆ ಬೇಡವಾದವರು, ನಾವು ಬಡವರು, ನಮಗೆ ಹೆಚ್ಚು ವಾಕ್ಯದ ಜ್ಞಾನ ಇಲ್ಲ, ನಾವು ಬೈಬಲ್ ಕ್ಲಾಸಿಗೆ ಹೋಗಲಿಲ್ಲ. ಈ ಎಲ್ಲ ಸಂಗತಿಗಳಿಂದ ನಾವು ನಮ್ಮ ನಂಬಿಕೆಯನ್ನು ನಾವು ಕುಗ್ಗಿಸುವರಾಗಿದ್ದೆವು. ಇದಕ್ಕೆ ಯಾವುದಕ್ಕೂ ಕೂಡ ವಾಕ್ಯದಲ್ಲಿ ಆಧಾರಗಳಿಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರು, ನಾವು ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೇವೆ, ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ದಾಸಿಯರ ಮೇಲೆ, ಗುಲಾಮರ ಮೇಲೆ ಕೂಡ ನನ್ನ ಆತ್ಮವನ್ನು ಸುರಿಸುತ್ತೇನೆ ಅಂತ ಹೇಳ್ತಾರೆ. ಯಾಕೆ ಅಲ್ಲಿ ದಾಸಿಯರಂತ ಬರೆದಿದ್ದೆ? ದಾಸರ ಮೇಲೆ ಹೇಳ್ಬೋದಿತ್ತು, ಇಬ್ಬರ ಮೇಲೆ. ಅಂದರೆ ಹೆಣ್ಮಕ್ಕಳು ಗಂಡು ಇದರಲ್ಲಿ ಭೇದವಿಲ್ಲ. ದೇವರು ಈ ಹೊಸ ಒಡಂಬಡಿಕೆಯಲ್ಲಿ ಪ್ರತಿಯೊಬ್ಬರನ್ನು ಒಂದೇ ರೀತಿಯಾಗಿ ನೋಡೋ ದೇವರಾಗಿದ್ದಾರೆ. ನಮ್ಮಲ್ಲಿ ಯಾವ ತಾರತಮ್ಯ ಇಲ್ಲ ದೇವರಿಗೆ. ಆದ್ದರಿಂದ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಅದೇ ಆತ್ಮನು ನಮಗೆ ದೇವರ ಸ್ವರವನ್ನು ಕೇಳಲಿಕ್ಕೆ ಸಹಾಯ ಮಾಡುವಾತನಾಗಿದ್ದಾನೆ. ಸೇವಕರಿಗೆ ಸ್ಪೆಷಲ್ ಆತ್ಮನ ದೇವರು ಕೊಡಲಿಲ್ಲ, ತಿಳಿತಲ್ಲ. ಆದ್ದರಿಂದ ನಾವು ಸ್ಪಷ್ಟವಾಗಿ ಈ ಸಂಗತಿಗಳನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಂಡು, ಯಾರೇ ನಾವು ಆಗಲಿ, ನಮಗೆ ವಿದ್ಯಾಭ್ಯಾಸ ಇಲ್ಲದೆ ಹೋಗಲಿ ಅಥವಾ ಒಳ್ಳೆಯ ದೇವರು ಜ್ಞಾನ ಕೊಟ್ಟಿರಲಿ, ದೇವರ ವಾಕ್ಯದ್ದು ಎಲ್ಲಿ ಇರಲಿ, ಆದರೆ ನಾವು ಮೊದಲು ತಿಳ್ಕೊಳ್ಬೇಕು, ನಂಬಿಕೆಯಲ್ಲಿ ಗಟ್ಟಿಯಾಗಿ ಧೈರ್ಯವಾಗಿರಬೇಕೇನೆಂದರೆ ದೇವರು ನಮ್ಮೊಂದಿಗೆ ಮಾತಾಡ್ತಾನೆ. ದೇವರು ನಮ್ಮಲ್ಲಿ ಮಾತಾಡುವ ದೇವರಾಗಿದ್ದಾನೆ. ಈಗ ಹೊಸ ಒಡಂಬಡಿಕೆಯಲ್ಲಿ ವಾಕ್ಯಗಳ ಮೂಲಕ ಆತನು ನಮ್ಮೊಂದಿಗೆ ಮಾತಾಡ್ತಾನೆ. ಇನ್ನೊಂದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಮ್ಮ ನಂಬಿಕೆ ಗಟ್ಟಿಯಾಗಬೇಕಾದ್ರೆ ಏನು ಮಾಡಬೇಕಂತ. ಅದಕ್ಕೆ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. 10ನೇ ಅಧ್ಯಾಯ 17ನೇ ವಾಕ್ಯ ನೋಡಿ. ರೋಮಪುರದವರಿಗೆ ಬರೆದ ಪತ್ರಿಕೆ ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಈಗ ನಮಗೆ ನಂಬಿಕೆಗೆ ಆಧಾರ ಯಾವುದು? ದೇವರ ವಾಕ್ಯ, ಕ್ರಿಸ್ತನ ಸುವಾರ್ತೆ. ನೋಡಿ, ಎಲ್ಲರೂ ನಂಬ್ತಾರೆ, ನಂಬದವ್ರು ಯಾರಿಲ್ಲ. ಹಿಂದೂಗಳಾಗಲಿ, ಅನ್ಯರಾಗಲಿ, ಮುಸಲ್ಮಾನರಾಗಲಿ, ಎಲ್ಲರೂ ನಂಬ್ತಾರೆ ದೇವರಿದ್ದಾರೆ ಅಂತ ಹೇಳಿ.
ಆದರೆ ಅವರ ನಂಬಿಕೆಗೆ ದೇವರ ವಾಕ್ಯದ ಆಧಾರ ಅಲ್ಲ, ನಮ್ಮ ನಂಬಿಕೆಗೆ ದೇವರ ವಾಕ್ಯದ ಆಧಾರ. ಅದಕ್ಕಾಗಿ ಅನೇಕ ಪಂಗಡಗಳಲ್ಲಿ ಬೇರೆ ಬೇರೆ ರೀತಿಯ ನಂಬಿಕೆಗಳಿವೆ, ಕ್ರೈಸ್ತರೇ ಅನ್ನಿಸಿಕೊಳ್ಳುವವರು. ಆದರೆ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ನಮ್ಮ ನಂಬಿಕೆ ದೇವರ ವಾಕ್ಯದಕ್ಕೆ ಇರುವ ನಂಬಿಕೆಯೋ ಅಥವಾ ನಾವು ಖಾಲಿ ನಂಬುವ ನಂಬಿಕೆಯೋ. ಯಾರು ಹೇಳಿದಾರಂತ ನಾವು ಮರಿಯಮ್ಮನ ಮೂಲಕ ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾರೆ ಅಂತ ಹೇಳಿ, ಸಂತರ ಮೂಲಕ ನಾವು ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾರೆ ಅಂತ ಹೇಳಿ, ಅದಕ್ಕೆ ಎಲ್ಲಿ ವಾಕ್ಯದ ಆಧಾರ ಇಲ್ಲ. ಆದ್ದರಿಂದ ಆ ನಂಬಿಕೆ ನಾವು ನಮ್ಮ ಸುವಾರ್ತೆಗೆ ಆಧಾರ ಇಲ್ಲದ ನಂಬಿಕೆ, ಅದರಲ್ಲಿ ಯಾವ ಪ್ರಯೋಜನ ನಮಗಿಲ್ಲ, ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ನಂಬಿಕೆಗೆ ಸುವಾರ್ತೆ, ಕ್ರಿಸ್ತನ ಸುವಾರ್ತೆ ಆಧಾರ. ಆದ್ದರಿಂದ ನಮ್ಮ ನಂಬಿಕೆ ನಾವು ಬಲ ಹೊಂದಬೇಕಾದ್ರೆ, ನಾವು ನಂಬಿಕೆಯಲ್ಲಿ ಗಟ್ಟಿಯಾಗಿರಬೇಕಾದ್ರೆ ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು, ದೇವರ ವಾಕ್ಯಗಳ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡುವುದನ್ನು ಕೇಳಬೇಕು. ಆದ್ದರಿಂದ ನಾವು ಸ್ಪಷ್ಟವಾಗಿ ಈ ಸಂಗತಿಗಳಲ್ಲಿ ನಾವು ಗಟ್ಟಿಯಾಗಿರಬೇಕು. ಅಪನಂಬಿಕಸ್ಥನಿಗೆ ಯಾವ ಪ್ರಯೋಜನ ಕೂಡ ಇಲ್ಲ. ಇನ್ನೊಂದು ವಿಷಯ ನಾವು ಭಾಳ ತಿಳ್ಕೊಳ್ಬೇಕು, ದೇವರ ವಾಕ್ಯ ನಮ್ಮ ಆತ್ಮಕ್ಕೆ ಒಂದು ಆಹಾರ ಇದ್ದಾಗೆ, ಟಾನಿಕ್ ಅಂತ ಹೇಳಿ ನಾವು ಕೆಲವರು ಒಂದು ಗಟ್ಟಿ ಅದು ದೇವರ ವಾಕ್ಯ ಆಧಾರ. ಆದ್ದರಿಂದ ಎಷ್ಟು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿ ದೇವರ ವಾಕ್ಯದ ವಿಷಯದಲ್ಲಿ ನಾವು ಆಸಕ್ತಿ ಉಳ್ಳವರಾಗಿದ್ದೀವೋ ಅಷ್ಟು ನಮ್ಮ ಆತ್ಮವನ್ನು ನಾವು ಬಲಪಡಿಸುವವರಾಗಿದ್ದೇವೆ. ಸೈತಾನನ ಕುಯುಕ್ತಿಗಳಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಸೈತಾನ ನಮ್ಮ ಮೇಲೆ ಹೊಂಚು ಹಾಕ್ತಾ ಇರ್ತಾನೆ. ಯಾವಾಗ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಮ್ಮ ನಂಬಿಕೆಯನ್ನು ಗಟ್ಟಿ ಮಾಡಿಕೊಂಡೇವಾ, ಆಗ ಸೈತಾನನ ಎಲ್ಲ ಕುಯುಕ್ತಿಗಳಿಂದ ನಮಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅಪನಂಬಿಕೆ ನೋಡಿ, ಸೈತಾನನು ಮಾಡುವ ದೊಡ್ಡ ಒಂದು ಶೋಧನೆ ಅಂದರೆ ದೇವರ ವಾಕ್ಯದ ವಿಷಯದಲ್ಲಿ ಅಪನಂಬಿಕೆಯನ್ನು ಹುಟ್ಟಿಸುವುದು. ಆತನು ಆದಿಯಲ್ಲಿ ಮಾಡಿದ್ದ ಹಾಗೇನೆ, ಹವ್ವಳನ್ನು ಶೋಧನೆ ಮಾಡುವಾಗ ಮಾಡಿದ್ದು ಅದೇ. ದೇವರು ಇದು ಹೇಳಿದ್ದಾರಾ ನಿಮಗೆ ಎಂಬ ಪ್ರಶ್ನೆ ಹಾಕಿದ್ದ. ಹೌದಾ, ದೇವರು ಹೀಗೆ ಹೇಳಿದ್ದಾರಾ ಅಂತ ಹೇಳಿ. ಅಂದರೆ ಆಗ ಅವಳಿಗೆ ನೋಡಿ, ಯಾರೋ ಒಬ್ಬರು ನಮ್ಮ ಹತ್ರ ಏನೋ ಒಂದು ವಿಷಯ ಕೇಳ್ತಾರೆ, ಆ ವ್ಯಕ್ತಿ ನಿಮ್ಮ ಹತ್ರ ಹೀಗೆ ಹೇಳಿದ್ದರ, ನಾವು ಒಂದೇ ಸಲ ನಿಲ್ತೇವೆ, ನೆನಪಿಗೆ ತರಲಿಕ್ಕೆ ಪ್ರಯತ್ನ ಪಡ್ತೇವೆ. ಯಾಕೆ? ನಮ್ಮಲ್ಲಿ ಆ ಅಪನಂಬಿಕೆ ಉಂಟಾಗ್ತದೆ. ಆಗ ಸೈತಾನ ಮಾಡುವುದಿದೆ. ಇವತ್ತು ನೋಡಿ, ದೇವರ ವಾಕ್ಯಗಳಲ್ಲಿ ಎಷ್ಟೋ ಸಂಗತಿಗಳಿವೆ. ನಮ್ಮಲ್ಲಿ ಏನಾಗಿದೆ ಅಂದರೆ, ನಮಗೆ ದೇವರ ವಾಕ್ಯದ ಧ್ಯಾನ ಕಡಿಮೆ ಆಗಿದೆ, ಇತರ ಲೌಕಿಕ ಸಂಗತಿಗಳ ಧ್ಯಾನ ಹೆಚ್ಚಾದ್ದರಿಂದ ಲೌಕಿಕ ಸಂಗತಿಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಅದಕ್ಕಾಗಿ ಇವತ್ತು ಸೈತಾನನು ನಾನಾ ರೀತಿಯಾಗಿ ಈ ಯುವಕ ಯುವತಿಯರಲ್ಲಿ, ಇವತ್ತಿನ ವಿದ್ಯಾವಂತರಲ್ಲಿ ಸೈತಾನನು ತರುವುದು ದೇವರ ವಾಕ್ಯದ ವಿಷಯದಲ್ಲಿ ಅಪನಂಬಿಕೆ. ಆದಾಮನು 6000 ವರ್ಷದ ಮೊದಲು, ಅದರ ಇತಿಹಾಸ ನೋಡಿದರೆ 6000 ವರ್ಷದ ಮೊದಲು, ವಿಜ್ಞಾನ ಏನು ಹೇಳ್ತದೆ, ಎಷ್ಟೋ ಮಿಲಿಯನ್ ವರ್ಷಗಳ ಮೊದಲು ಭೂಮಿ ಸೃಷ್ಟಿಸಲ್ಪಟ್ಟಿದೆ. ಅದಕ್ಕೆ ಯಾವ ಆಧಾರ ಇಲ್ಲ. ಅದು ಎಲ್ಲ ಪುಸ್ತಕಗಳಲ್ಲಿ ಬರೆದಿಟ್ಟು ಅದನ್ನು ನಾವು ಸಣ್ಣದರಿಂದ ನಮ್ಮ ವಿದ್ಯಾಭ್ಯಾಸ ಓದಿ ನಮ್ಮಲ್ಲಿ ಏನಾಗಿದೆ, ಅದೇ ಸರಿ ಇದು ತಪ್ಪಂತಾಗಿದೆ. ಯಾವ ವೈಜ್ಞಾನಿಕ ಆಧಾರ ಇಲ್ಲ ಅದಕ್ಕೆ. ಎಲ್ಲ ಥಿಯರಿಗಳಂತ ಹೇಳ್ತಾರೆ, ಅಂದರೆ ಯಾರೋ ಒಬ್ಬರು ಪ್ರಸ್ತಾಪನೆ ಮಾಡಿದ್ದು. ಇದರ ವಿಷಯದಲ್ಲಿ ತುಂಬ ವಿಷಯಗಳಿವೆ. ಆದರೆ ನಾವು ಗಟ್ಟಿಯಾಗಿ ನಮ್ಮ ನಂಬಿಕೆಯನ್ನು ದೇವರ ವಾಕ್ಯದಲ್ಲಿ ಬಲಪಡಿಸಬೇಕು. ಸೈತಾನನು ಎಂಥ ಶೋಧನೆ ತಂದರೂ ಕೂಡ, ಎಂಥ ಒಂದು ಅಪನಂಬಿಕೆಯ ದುರಾತ್ಮನು ನಮ್ಮ ಮೇಲೆ ದಾಳಿ ಮಾಡಿದರೂ ಕೂಡ, ನಾವು ವಾಕ್ಯದಲ್ಲಿ ಗಟ್ಟಿಯಾಗಿದ್ದರೆ ಆ ದಾಳಿಯನ್ನು ನಮಗೆ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ವಾಕ್ಯ ಓದಬೇಕು. ಪ್ರತಿದಿನ ವಾಕ್ಯದ ಮೂಲಕ ನಮ್ಮ ಆತ್ಮನಿಗೆ ನಾವು ಉಣ್ಣಿಸ್ತಾ ಇರಬೇಕು, ತಿನ್ನಿಸ್ತಾ ಇರಬೇಕು. ಆಗ ನಮ್ಮ ಆತ್ಮನು ಗಟ್ಟಿಯಾಗಿ ಬಲ ಹೊಂದಿದವನಾಗಿರುತ್ತಾನೆ. ಆದ್ದರಿಂದ ಈ ವಾಕ್ಯವನ್ನು ಓದಿ ನಮ್ಮ ಆತ್ಮಿಕ ಜ್ಞಾನವನ್ನು ನಾವು ಹೆಚ್ಚಿಸಿಕೊಂಡ್ರೆ ಸೈತಾನನ ಈ ಶೋಧನೆಯನ್ನು ಜಯಿಸಲಿಕ್ಕೆ ನಮಗೆ ಸರಿ ಆಗ್ತದೆ. ಇನ್ನೊಂದು,
ನಮ್ಮಲ್ಲಿ ಸರಿಯಾದ ಜ್ಞಾನ ಇಲ್ಲದಿದ್ದರೆ ನಾವು ಅನೇಕ ತಪ್ಪು ಸಂದೇಶಗಳನ್ನು, ಸುವಾರ್ತೆಗಳನ್ನು ಅನೇಕ ಸೇವಕರಿಂದ ಕೇಳಿ ನಾವು ತಪ್ಪಿ ಹೋಗಲಿಕ್ಕೆ ಸಾಧ್ಯ ಇರ್ತದೆ. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ದೇವಜನರು ನಮ್ಮ ಆತ್ಮವನ್ನು ಗಟ್ಟಿಪಡಿಸಿಕೊಳ್ಬೇಕು. ದೇವರ ವಾಕ್ಯದಲ್ಲಿ ನಾವು ದೃಢವಾಗಿ ಇರಬೇಕು. ದೇವರ ವಾಕ್ಯದ ಜ್ಞಾನದಿಂದ ನಾವು ತುಂಬಿಕೊಳ್ಬೇಕು. ಯಾವತ್ತೂ ಕೂಡ ನಮ್ಮ ನಿರ್ಧಾರಗಳು ನಮ್ಮ ಅನಿಸಿಕೆಯಿಂದ ತಗೊಳ್ಳುವುದಲ್ಲ. ನಮ್ಮ ಆತ್ಮಿಕ ನಿರ್ಧಾರಗಳು, ನಾವು ಮಾಡುವ ಎಲ್ಲ ಆತ್ಮಿಕ ಕಾರ್ಯಗಳು ನಮ್ಮ ಅನಿಸಿಕೆ ಅಥವಾ ನಮ್ಮ ಭಾವನಾತ್ಮಕ ವಿಷಯಗಳ ಮೇಲೆ ಆಧಾರವಾಗಿರಬಾರ್ದು. ಅದು ಶರೀರಕ್ಕೆ ಸಂಬಂಧಪಟ್ಟದ್ದಾಗ್ತದೆ. ನಮ್ಮ ಎಲ್ಲ ನಿರ್ಧಾರಗಳು ನಮ್ಮ ದೇವರ ವಾಕ್ಯದ ಜ್ಞಾನದ ಆಧಾರದಲ್ಲಿರಬೇಕು. ಅದಕ್ಕಾಗಿ ನಾವು ಏನೇ ಮಾಡಿರಲಿ ಅದಕ್ಕೆ ದೇವರ ವಾಕ್ಯ ಇದೆ. ದೇವರು ನೋಡಿ ಎಂಥ ಅದ್ಭುತ ರೀತಿಯಲ್ಲಿ ನಮ್ಮನ್ನು ಮಾತಾಡ್ತಾ ಇದ್ದಾನೆ. ದೇವರ ವಾಕ್ಯದ ಜ್ಞಾನದ ವಿಷಯದಲ್ಲಿ, ದೇವರ ವಾಕ್ಯವನ್ನು ಕೇಳುವ ವಿಷಯದಲ್ಲಿ, ದೇವರ ವಾಕ್ಯವನ್ನು ಹೇಗೆ ಕೇಳಬೇಕು, ಎಲ್ಲ ಸಂಗತಿಗಳನ್ನು ಈಗ ಪ್ರಾರ್ಥನೆ ವಿಷಯದಲ್ಲಿ ಮಾತಾಡ್ತಾನೆ. ಪ್ರಾರ್ಥನೆ, ದೇವರ ಸ್ವರವನ್ನು ಕೇಳದಂತೆ ಏನು ಅಡ್ಡಿ, ಎಲ್ಲ ವಿಷಯಗಳನ್ನು ದೇವರು ನಮಗೆ ಹಂತ ಹಂತವಾಗಿ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ದೇವರ ವಾಕ್ಯದ ಜ್ಞಾನದಲ್ಲಿ ಬಲ ಹೊಂದಿದವರಾಗಿದ್ದೇವೆ. ನಮಗೆ ವಾಕ್ಯದ ಜ್ಞಾನ ಇಲ್ಲದಿದ್ದರೆ ನಾವು ಸತ್ಯದ ಮೇಲೆ ನಮ್ಮ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಆಗುವುದಿಲ್ಲ. ನಮಗೆ ಸರಿಯಾದ ದೇವರ ವಾಕ್ಯದ ಜ್ಞಾನ ಇದ್ದರೆ ಸತ್ಯದ ಮೇಲೆ ನಮ್ಮ ನಿರ್ಧಾರವನ್ನು ತಗೊಳ್ಬೋದು. ಸತ್ಯ ನೋಡಿ, ದೇವರ ವಾಕ್ಯ ಏನು ಹೇಳ್ತದೆ ಅಂತ, ಮೊದಲು ಸತ್ಯವನ್ನು ತಿಳ್ಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಸತ್ಯದಿಂಥದ್ದು ದೇವರ ವಾಕ್ಯ, ಇಡೀ ವಾಕ್ಯವೇ ಸತ್ಯವಾಗಿದೆ. ಕೇವಲ ವಾಕ್ಯಗಳನ್ನು ಓದುವುದರಿಂದ ನಮಗೆ ಯಾವ ಪ್ರಯೋಜನ ಇಲ್ಲ. ಇದನ್ನು ಯೇಸು ತನ್ನ ಸ್ವಂತ ಮಾತಿನಲ್ಲಿ ಹೇಳಿದ್ದಾನೆ. ನನ್ನ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ನಡೆಯುವವನು ಬುದ್ಧಿವಂತ ಮನುಷ್ಯನಾಗಿ ಬಂಡೆಯ ಮೇಲೆ ಮನೆ ಕಟ್ಟಿದವನಾಗಿದ್ದಾನೆ ಅಂತ ಹೇಳಿ ಇದರ ವಿಷಯದಲ್ಲಿ ನಾವು ಮಾತಾಡಿದ್ವಿ. ಆದ್ದರಿಂದ ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕು, ದೇವರ ವಾಕ್ಯ ಧ್ಯಾನ ಮಾಡಬೇಕು. ಮತ್ತು ದೇವರ ವಾಕ್ಯ ನಮಗೆ ಯಾಕೆ ಕೊಡಲ್ಪಟ್ಟಿದೆ, ಅದರ ಮೂಲಕ ನಾವು ದೇವರ ಸ್ವರವನ್ನು ಕೇಳುವಂತೆ ಆಗಬೇಕು. ದೇವರು ನಮ್ಮೊಂದಿಗೆ ಮಾತಾಡಿದ್ದನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ನಾವು ನಡೆಯಬೇಕು. ಅದು ಭಾಳ ಅಗತ್ಯ. ನಾವು ನಡೆಯದಿಲ್ಲದರೆ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ದೇವರು ಆ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿದ್ದು ನಾವು ಕೇಳಿ ಅದರ ಪ್ರಕಾರ ನಡೆಯುವುದಿಲ್ಲವಾದರೆ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಖಾಲಿ ವಾಕ್ಯ ಓದಿ ಯಾವ ಪ್ರಯೋಜನ ಇಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಇವತ್ತು ತುಂಬ ಜನರು ವಾಕ್ಯ ಓದ್ತಾರೆ, ಬೈಬಲ್ ಓದಿದವರು ತುಂಬ ಜನ ಇದ್ದಾರೆ. ಆದರೆ ಆ ವಾಕ್ಯ ಮೂಲಕ ದೇವರು ಅವರೊಂದಿಗೆ ಮಾತಾಡ್ತಾರ? ದೇವರು ಮಾತಾಡಿದ್ದನ್ನು ಅವರು ಅದನ್ನು ಒಂದು ಆಜ್ಞೆಯಾಗಿ ತಗೊಳ್ತಾರ? ಅದರ ಪ್ರಕಾರ ನಡೆಯಲಿಕ್ಕೆ ಪ್ರಯತ್ನ ಪಡ್ತಾರ? ಅದು ಮುಖ್ಯ. ಈಗ ನಾವು ನಡೀತೀವೋ ನಡೆಯೋದಿಲ್ಲ ಅದು ಎರಡನೇ ಪ್ರಶ್ನೆ. ಕನಿಷ್ಠ ದೇವರು ನನಗೆ ಈ ರೀತಿಯಾಗಿ ಮಾತಾಡಿದರು, ದೇವರು ನಾನು ಈ ಸ್ವರವನ್ನು ಕೇಳಿದೆನು, ದೇವರು ನನಗೆ ಈ ಕಾರ್ಯ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಒಂದು ನಿರ್ಧಾರದಲ್ಲಿ ನಾವು ಆ ಕಡೆ ಒಂದು ಹೆಜ್ಜೆ ಇಟ್ಟಾಗ ದೇವರು ತನ್ನ ಪವಿತ್ರ ಆತ್ಮನ ಮೂಲಕ ನಮಗೆ ಅದಕ್ಕೆ ಆ ಸಂಗತಿಗಳನ್ನು ನಡೆಸ್ತಾನೆ. ಅದರಿಂದ ನಾವು ಯಾರು ಭಯಪಡಲು ಅಗತ್ಯ ಇಲ್ಲ. ನಮಗೆ ಸಾಧ್ಯ ಇಲ್ಲ, ನಮಗೆ ಆಗ್ತದೋ, ಅದಕ್ಕಾಗಿ ನಂಬಿಕೆ ಅಗತ್ಯ. ತಿಳಿತಲ್ಲ, ದೇವರು ನಮಗೆ, ಅದಕ್ಕಾಗಿ ನಾವು ನಂಬಿಕೆಯಲ್ಲಿ ಗಟ್ಟಿಯಾಗಿದ್ದರೆ ನಮಗೆ ಯಾವ ಸಮಸ್ಯೆಗಳು ಬರುವುದಿಲ್ಲ. ಅದಕ್ಕಾಗಿ ನಂಬಿಕೆ ಹೇಗೆ ಗಟ್ಟಿಯಾಗ್ತದೆ? ದೇವರ ವಾಕ್ಯದ ಮೂಲಕ, ಸುವಾರ್ತೆಯನ್ನು ಕೇಳುವುದರಿಂದ. ರೋಮಪುರದವರಿಗೆ ಬರೆದ ಪತ್ರಿಕೆ ಗಟ್ಟಿಯಾಗಿ ಇಟ್ಕೊಳ್ಬೇಕು ಮನಸ್ಸಿನಲ್ಲಿ. 10:17 ಏನು? ಸುವಾರ್ತೆಯನ್ನು ಕೇಳಿದ್ದರಿಂದ ನಂಬಿಕೆ ಗಟ್ಟಿ. ನಮ್ಮ ನಂಬಿಕೆಗೆ ಯಾವುದೇ ಮನುಷ್ಯರ ಅಥವಾ ನಮ್ಮ ಆಲೋಚನೆಗಳು ಅಥವಾ ನಾವು ಮಾಡಿಕೊಂಡು ಬಂದ ಆತ್ಮಿಕ ಸಂಗತಿಗಳು ಆಧಾರ ಅಲ್ಲ. ನಮ್ಮ ನಂಬಿಕೆಗೆ ದೇವರ ವಾಕ್ಯವೇ ಆಧಾರ, ಕ್ರಿಸ್ತನ ಸುವಾರ್ತೆಯೇ ಆಧಾರ. ಸುವಾರ್ತೆಯಲ್ಲಿ ಇಲ್ಲದ್ದು ಯಾವುವು ಕೂಡ ನಾವು ಆತ್ಮಿಕ ಸಂಗತಿಗಳನ್ನು ನಾವು ಮಾಡಲಿಕ್ಕೆ ಇಲ್ಲ. ಯಾಕೆಂದರೆ ನಮ್ಮ ನಂಬಿಕೆ ಅದರ ಮೇಲೆ ಆಧಾರ, ಮನುಷ್ಯರ ನೇಮನಿಷ್ಠಗಳ ಮೇಲೆ ಆಧಾರ ಅಲ್ಲ. ಇವರ ವಾಕ್ಯ ಹೇಳ್ತದೆ, ನೇಮನಿಷ್ಠಗಳನ್ನು ಕೈಗೊಳ್ಳುವನು ಶಾಪಗ್ರಸ್ತನಂತೆ. ಆದ್ದರಿಂದ ಸ್ಪಷ್ಟವಾಗಿ ನಂಬಿಕೆ ವಿಷಯದಲ್ಲಿ ನಾವು ನಂಬಿಕೆಯಲ್ಲಿ ಗಟ್ಟಿ ಇದ್ದರೆ ನಮಗೆ ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಈಗ 5ನೇ ವಿಷಯಕ್ಕೆ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿ ಪಾಪ.
ನಾವು ಪಾಪದಲ್ಲಿ ಇರುವುದಾದರೆ ನಮಗೆ ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸ್ಪಷ್ಟವಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ತಿಳ್ಕೊಳ್ಬೇಕಾದ ಬಹಳ ಅಗತ್ಯದ ಸಂಗತಿ ಇದು. ಪಾಪದಲ್ಲಿ ಇರುವುದಾದರೆ ನೋಡಿ, ಇಲ್ಲಿ ಬಹಳ ಅಗತ್ಯವಾಗಿ ತಿಳ್ಕೊಳ್ಳಿ. ದೇವರು ನಮ್ಮ ಮೇಲೆ ಪ್ರೀತಿ ಮಾಡಿ ತನ್ನ ಮಗನನ್ನೇ ನಮ್ಮ ಪಾಪಕ್ಕೋಸ್ಕರ ಲೋಕಕ್ಕೆ ಬಲಿಯಾಗಿ ಅರ್ಪಿಸಿದರು. ನಾವು ಒಂದು ಸಾರಿ ಪಾಪದಲ್ಲಿ ಕ್ಷಮಾಪಣೆ ಹೊಂದಿದ ಮೇಲೆ ಮತ್ತೆ ಪಾಪದಲ್ಲಿ ಬಿದ್ದರೂ ಕೂಡ ದೇವರು ನಮ್ಮನ್ನು ಕೈ ಬಿಡೋ ದೇವರಲ್ಲ. ನಾವು ಅದನ್ನು ಅರಿಕೆ ಮಾಡಿ, ದೇವರ ಬಳಿಯಲ್ಲಿ ಅರಿಕೆ ಮಾಡಿ ಕ್ಷಮಾಪಣೆ ಬೇಡಿ ಮಾನಸಾಂತರವನ್ನು ಹೊಂದಬೇಕು. ಆಗ ನಮಗೆ ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾನೆ. ಅದಕ್ಕಾಗಿ ಸ್ಪಷ್ಟವಾಗಿ ನಾವು ಬಹಳ ಅಗತ್ಯವಾಗಿ ನೋಡಿ, ಪಾಪ ಮಾಡಿದಾಗ ದೊಡ್ಡ ಸಮಸ್ಯೆ ಏನೆಂದರೆ ನಮ್ಮ ಹೃದಯ ಕಠಿಣವಾಗುತ್ತದೆ. ಇದನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ಎಷ್ಟೋ ಕಡೆ ಇದನ್ನು ಪ್ರಸ್ತಾಪ ನೋಡಿದ್ದೇವೆ. ದೇವರು ಇಸ್ರಾಯೇಲರ ವಿಷಯದಲ್ಲಿ ನಿಮ್ಮ ಹೃದಯವನ್ನು ಕಠಿಣಪಡಿಸುವುದಾದರೆ ಅಂತ ಬೇಕಾದರೆ ನಾವು ಒಂದು ಹೊಸ ಒಡಂಬಡಿಕೆ ಒಂದು ವಾಕ್ಯ ನೋಡೋಣ ಮೊದಲು, ಮತ್ತು ಹಳೆಯ ಒಡಂಬಡಿಕೆ ವಾಕ್ಯಕ್ಕೆ ಹೋಗೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆಗೆ ಹೋಗಿ ಅಲ್ಲಿ ಹಳೆಯ ಒಡಂಬಡಿಕೆ ವಾಕ್ಯವೇ ಪ್ರಸ್ತಾಪಿಸಿದ್ದಾನೆ. ಇಲ್ಲಿ ಪೌಲನು ನೋಡಿ, ಅಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ರಿಂದ 10 ತನಕ ನೋಡೋಣ. ಆದ್ದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ಈ ಹೊತ್ತು ನಿಮ್ಮ ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ನೋಡಿ, ಹಿರಿಯರು ಅಂದರೆ ಇಸ್ರಾಯೇಲರು ಕಠಿಣಪಡಿಸಿದ್ದಂತ ಹೇಳಿ ಬರೆಯಲ್ಪಟ್ಟಿದೆ. ನೋಡಿ, ಅಲ್ಲಿ ಬೇಕಾದರೆ ಇನ್ನೊಂದು ನಾವು ಯೆಶಾಯನ ಪ್ರವಾದನೆಗೆ ಹೋಗೋಣ. ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ವಾಕ್ಯ ಬೇಕಾದ್ರೆ ನೋಡೋಣ. ಹೊಸ ಒಡಂಬಡಿಕೆ ನೋಡಿದೆವು, ಅಲ್ಲಿ ಹಳೆ ಒಡಂಬಡಿಕೆ ವಾಕ್ಯವನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ನಿಮ್ಮ ಹಿರಿಯರು ಅಂದರೆ ಯಾರು? ಇಸ್ರಾಯೇಲರು ತಮ್ಮ ಹೃದಯವನ್ನು ಕಠಿಣಪಡಿಸಿದಂತೆ ಅಂತ ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನೆ 59ನೇ ಅಧ್ಯಾಯ 1-2 ವಾಕ್ಯ ನಾವು ನೋಡೋಣ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟು ಕೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿವೆ. ನೋಡಿ, ನಿಮ್ಮ ಕೈಗಳು ರಕ್ತದಿಂದ ಹೊಲಸಾಗಿವೆ, ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ, ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ, ನಿಮ್ಮ ನಾಲಿಗೆಯು ಕೇಡನ್ನು ನುಡಿಯುತ್ತದೆ. ಬಹಳ ಅಗತ್ಯವಾಗಿ ತಿಳ್ಕೊಳ್ಳಿ. ನೋಡಿ, ಎಲ್ಲ ತುಟಿಗಳು ಸುಳ್ಳಾಡ್ತವೆ, ನಾಲಿಗೆಯು ಕೇಡನ್ನು ನುಡಿಯುತ್ತದೆ ಅಂತ ಬರೆಯಲ್ಪಟ್ಟಿದೆ. ಯಾರೂ ನ್ಯಾಯಸ್ಥಾನಕ್ಕೆ ಹೋಗುವುದಿಲ್ಲ. ನೋಡಿ, ಹಳೆ ಒಡಂಬಡಿಕೆ ಯೆಶಾಯನ ಮೂಲಕ ದೇವರು ಏನು ಹೇಳ್ತಾರೆ ಅಂತ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಾವು ಪಾಪದಲ್ಲಿ ಇರುವುದಾದರೆ ನಾವು ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅಗತ್ಯ. ನಮ್ಮ ಹೃದಯವನ್ನು ಕಠಿಣಪಡಿಸುವವರಾಗಿದ್ದೇವೆ. ಕೀರ್ತನೆ ಬೇಕಾದರೆ ನೋಡಿ, 95ನೇ ಕೀರ್ತನೆ ನೋಡಿ, ಇನ್ನೊಂದು ವಾಕ್ಯ ನಾವು ನೋಡೋಣ. ಕೀರ್ತನೆ 8ರಿಂದ ನೋಡೋಣ. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರೀಬಾದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ನನ್ನ ಮಹತ್ಕಾರ್ಯಗಳನ್ನು ನೋಡಿದರು, ನನ್ನನ್ನು ಶೋಧಿಸಿದರು. ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು. ಈ ಜನರು ಹೃದಯದಲ್ಲಿ ತಪ್ಪಿ ಹೋಗುವರು, ನನ್ನ ಮಾರ್ಗವನ್ನು ತಿಳಿಯದವರು ಎಂದು ಹೇಳಿದೆನು. ಆದ್ದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದ್ದೇನಂತ ಹೇಳಿ. ನೋಡಿ, ಇಸ್ರಾಯೇಲ್ ವಿಷಯದಲ್ಲಿ ದೇವರು ಎಷ್ಟು ವಿಷಯಗಳನ್ನು ಎಂಥದ್ದು ಮಾಡಲಿಲ್ಲ. ದೇವರು ಕಣ್ಣೆದುರಿಗೆ ದೇವರ ಅದ್ಭುತಗಳನ್ನು ಅವರು ನೋಡಿದರು. ಆದರೂ ಕೂಡ ಅವರ ಹೃದಯವನ್ನು ಕಠಿಣ ಮಾಡಿದರು. ಯಾಕೆ? ಅವರು ಪಾಪದಲ್ಲಿ ನಡೆದರಂತೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿಯಲ್ಲಿ
ನಾವು ಪಾಪದಲ್ಲಿ ಇರುವುದಾದರೆ ನಮ್ಮ ಹೃದಯವು ಕಠಿಣಪಡಿಸುವವರಾಗಿದ್ದೇವೆ. ನಮಗೆ ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಆಗ್ತೇವೆ. ಬಹಳ ಅಗತ್ಯವಾಗಿ ನೋಡಿ, ಯೋಹಾನನ ಪತ್ರಿಕೆಗೆ ಹೋಗೋಣ. ಇನ್ನೊಂದು ವಾಕ್ಯ ನಾವು ನೋಡೋಣ ಹೊಸ ಒಡಂಬಡಿಕೆಯಲ್ಲಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8ರಿಂದ 10 ನೋಡಿ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನೇ ನಾವು ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪವನ್ನು ಒಪ್ಪಿಕೊಂಡರೆ ನೋಡಿ, ಬಹಳ ಸಮಸ್ಯೆ ನಮ್ಮಲ್ಲಿ ಏನೆಂದರೆ ನಾವು ಅನೇಕ ತಪ್ಪುಗಳನ್ನು ಮಾಡ್ತೇವೆ. ಪ್ರತಿನಿತ್ಯವೂ ನಮ್ಮ ಬಾಯಿಂದ ಬರುವ ಮಾತುಗಳು ಏನಂತ ನಮಗೆ ಗೊತ್ತಿರೋದಿಲ್ಲ. ಆ ಮಾತುಗಳು ಎಷ್ಟು ಕೆಟ್ಟವಂತ ಹೇಳಿ ಒಂದು ಜ್ಞಾನ ನಮಗಿರುವುದಿಲ್ಲ. ನಾವು ಏನು ಯೋಚಿಸ್ತೇವೆ, ಅದೊಂದು ಆ ವ್ಯಕ್ತಿಗೆ ಅದು ಸಂಬಂಧಪಟ್ಟದ್ದು, ಅವನು ಅದಕ್ಕೆ ಯೋಗ್ಯನು ಅಂತ ಹೇಳಿ ನಾವು ಮಾತಾಡಿ ಬಿಡ್ತೇವೆ. ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ಭಾಳ ಎಚ್ಚರಿಕೆಯಿಂದ ಇರಿ. ನಮಗೆ ಯಾವೇ ವ್ಯಕ್ತಿ ಆಗಲಿ ಎಂಥದ್ದೇ ಆಗಲಿ, ಯಾರಿಗೆ ಏನು ಬೈಬೇಕಾ ಏನು ಕೇಳಬೇಕಂತ ಭಾಳ ಎಚ್ಚರಿಕೆಯಿಂದ ಇರುವುದು ನಾವು ಅಗತ್ಯ ಆಗಿದೆ. ದೇವರ ವಾಕ್ಯ ಏನು ಹೇಳ್ತದೆ ಕೇಳಿ, ಭಾಳ ಅಗತ್ಯ. ನನಗೆ ಒಂದು ಸಲ ನನ್ನ ಅನುಭವ ಹೇಳ್ತೇನೆ. ನಮ್ಮ ಕೆಲಸದವರನ್ನು ಬೈದಾಗ ನನಗೆ ದೇವರು ಆ ದಿವಸ ನನಗೆ ಈ ವಾಕ್ಯ ಮಾತಾಡಿ, ಅದೇ ಬಾಯಿಂದ ಯಾಕೋಬನ ಪತ್ರಿಕೆಯಲ್ಲಿ ಉಂಟದು, ಅದೇ ಬಾಯಿಂದ ನಾವು ಏನು ಮಾಡ್ತೇವೆ, ದೇವರನ್ನು ಸ್ತುತಿಸ್ತೇವೆ. ಅದೇ ಬಾಯಿಂದ ದೇವರು ತನ್ನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿದ ಮನುಷ್ಯನನ್ನು ಶಪಿಸ್ತೇವೆ ಅಂತ ಯಾಕೋಬನು ಬಹಳ ಕಠಿಣವಾಗಿ ಇದನ್ನು ಮಾತನ್ನು ಹೇಳ್ತಾನೆ. ಎಂಥ ಪಾಪದಲ್ಲಿ ನಾವು ಇದ್ದೇವಂತ ನಮಗೆ ಗೊತ್ತಾಗುವುದಿಲ್ಲ. ಮೊದಲು ನಾವು ಪ್ರತಿಯೊಂದು ಸಂಗತಿಗಳನ್ನು ಬಹಳ ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕು. ದೇವರ ವಾಕ್ಯ ನಮಗೆ ದೇವರ ವಾಕ್ಯವೇ ನ್ಯಾಯ ತೀರ್ಪು ನಮ್ಮನ್ನು ಮಾಡಿ ಆಯಿತು. ಆವಾಗಲೇ ನಮಗೆ ಆ ವ್ಯಕ್ತಿ ಯಾರು ನಾವು ನ್ಯಾಯ ತೀರ್ಪು ಮಾಡಿ ನಾವು ನಮ್ಮನ್ನೇ ನಾವು ಸಮಾಧಾನ ಪಡಿಸುವುದು, ಅದರಷ್ಟು ಒಂದು ಹುಚ್ಚುತನ ಬೇರೆ ಯಾವುದಿಲ್ಲ. ನಮಗೆ ಅವರ ವ್ಯಕ್ತಿಯ ಬೇಡ, ನಮ್ಮ ನ್ಯಾಯ ತೀರ್ಪು ಬೇಡ. ನಮಗೆ ನಮ್ಮ ನ್ಯಾಯ ತೀರ್ಪು ಯಾಕೆ? ದೇವರ ವಾಕ್ಯಗಳು ನಮಗೆ ನ್ಯಾಯ ತೀರ್ಪು ಮಾಡಲಿಕ್ಕೆ ಕೊಡಲ್ಪಟ್ಟವು, ನಮ್ಮನ್ನು ಸರಿಪಡಿಸಲಿಕ್ಕೆ ಕೊಡಲ್ಪಟ್ಟವು. ಅನ್ಯರಿಗೆ ಅಲ್ಲ, ಅದು ನಮಗೆ ಮಾತ್ರ. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಬಹಳ ಅಗತ್ಯವಾಗಿ. ನೋಡಿ, ನಾವು ಮೀಕನ ಪ್ರವಾದನೆಗೆ ಹೋಗೋಣ. ಹಳೆಯ ಒಡಂಬಡಿಕೆಯಲ್ಲಿ ಇನ್ನೊಂದು ವಾಕ್ಯ ನೋಡಿ, ಅಲ್ಲಿ ಮೀಕನ ಪ್ರವಾದನೆ 3ನೇ ಅಧ್ಯಾಯ 4ನೇ ವಾಕ್ಯ ನೋಡಿ. ನೋಡಿ, ಯೆಹೋವನಿಗೆ ಮೊರೆ ಇಡಲು ಆತನು ಇವರಿಗೆ ಉತ್ತರ ಕೊಡೆನು, ಇವರ ನಡತೆಯ ದುಷ್ಕೃತ್ಯಗಳಿಗೆ ತಕ್ಕ ಹಾಗೆ ಆ ಕಾಲದಲ್ಲಿ ಇವರಿಗೆ ವಿಮುಖನಾಗುವೆನು ಅಂತ ಹೇಳಿ. ಅವರು ಪಾಪದಲ್ಲಿ ಇದ್ದಾಗ ದೇವರು ಎಂಥ ಕೂಗಾಡಿದರೂ ಕೂಡ ದೇವರು ಆ ಜನರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ಪಾಪವನ್ನು ಎಲ್ಲಿ ಪಾಪದಲ್ಲಿದ್ದೇವೆ, ನಾವು ಏನು ತಪ್ಪು ಮಾಡಿದ್ದೇವಂತ ತಿಳ್ಕೊಳ್ಳುವವರೆಗೂ ನಮಗೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಎಂಥ ಬೇಕಾದ ಉಪವಾಸ ಪ್ರಾರ್ಥನೆ ಮಾಡಿ, ಎಂಥ ಕೂಗಾಡಲಿ, ನಮ್ಮ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಾವು ಹುಡುಕಬೇಕು, ನಮ್ಮಲ್ಲಿ ಏನು ತಪ್ಪಿದೆ, ನಾವು ಯಾವ ಪಾಪದಲ್ಲಿ ಇನ್ನೂ ಮುಂದುವರಿಸಿದ್ದೇವೆ, ನಾವು ಕ್ಷಮಾಪಣೆ ಬೇಡದ ಪಾಪ ಯಾವುದು. ಅದಕ್ಕಾಗಿ ಯಾಕೋಬನು ಹೇಳ್ತಾನೆ, ಯೋಹಾನನ ಮೊದಲನೇ ಪತ್ರಿಕೆ ನಾವು ಈಗ ನೋಡಿದೆ ವಾಕ್ಯ, ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದರೆ ನಾವು ಸುಳ್ಳಾಡುವವರಾಗಿದ್ದೇವೆ ಅಂತ ಹೇಳಿ. ನಮ್ಮನ್ನೇ ಪರೀಕ್ಷಿಸಿ ನೋಡಬೇಕು, ನಾವು ಎಲ್ಲಿ ತಪ್ಪಿ ಹೋಗ್ತೇವೆ ಅಂತ ಹೇಳಿ. ನೋಡಿ, ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ ನಾನು ಅನೇಕ ಸಾರಿ ಪ್ರಸ್ತಾಪಿಸಿದ್ದೇನೆ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಕರ್ತನ ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ನಾನು ಅನೇಕ ಬಾರಿ ಈ ವಾಕ್ಯವನ್ನು ಹೇಗೆ ಯೋಚಿಸುತ್ತಿದ್ದೆ ಅಂದರೆ, ನಮಗೆ ಕಷ್ಟಗಳು ಕೊಟ್ಟಾಗ ದೇವರು ನಮ್ಮನ್ನು ಶಿಕ್ಷಿಸ್ತಾರಂತ ಹೇಳಿ, ಆ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರಂತ ನಾವು ಯೋಚಿಸ್ತಿದ್ದೆ. ಆದರೆ ಒಂದು ಸಮಯದಲ್ಲಿ ನಮ್ಮ ಕುಟುಂಬದಲ್ಲಿ ಒಂದು ಬಹಳ ದುಃಖಕರ ಪರಿಸ್ಥಿತಿ ನಡೆದಾಗ ನನಗೆ ಆ ದಿವಸ ನಾನು ಆ ಕಥೋಲಿಕ್ ಬೈಬಲ್, ಇಂಗ್ಲೀಷ್ ಬೈಬಲಲ್ಲಿ ಓದುವಾಗ ನನಗೆ ಅಲ್ಲಿ ಒಂದು ವಾಕ್ಯ, ಒಂದು ಶಬ್ದ ಏನು ಬಂತು ಗೊತ್ತಾ? ನಾವು ಇಲ್ಲಿ ನೋಡುವಾಗ ತಾತ್ಸಾರ ಅಂತ,
ತಾತ್ಸಾರ ಅಂದರೆ ನಮಗೆ ಅಷ್ಟು ಬೇಗನೆ ಅರ್ಥ ಆಗೋದಿಲ್ಲ ಅದು ವಾಕ್ಯ. ಅಲ್ಲಿ ಡು ನಾಟ್ ನಿಗ್ಲೆಕ್ಟ್ ಗಾಡ್ಸ್ ಪನಿಷ್ಮೆಂಟ್ ಅಂತ ಅಂದರೆ ಏನು? ಅಸಡ್ಡೆ ಮಾಡಬೇಡ. ದೇವರು ನಿನ್ನನ್ನು ಶಿಕ್ಷಿಸುವಾಗ ನಾವು ಏನು ಮಾಡ್ತೇವೆ ಅಂದರೆ, ನೋಡಿ, ನಮಗೆ ಒಂದು ಶಿಕ್ಷೆ ಕೊಡುವಾಗ, ಏನೋ ಒಂದು ಶಿಕ್ಷೆ ಬಂದಾಗ 4 ದಿವಸ ನಮ್ಮ ಹೃದಯದಲ್ಲಿ ಭಾಳ ದುಃಖ ಇರ್ತದೆ, ಬೇಜಾರ ಇರ್ತದೆ. ನಾವು ಭಾಳ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೇವೆ. ಸ್ವಲ್ಪ ದಿವಸ ಹೋದ ಮೇಲೆ ನಮಗೆ ಆ ಶಿಕ್ಷೆಯ ನೆನಪೇ ಇಲ್ಲ. ನಮ್ಮ ಸಮಸ್ಯೆ ಪರಿಹಾರ ಆಗಲಿಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಮ್ಮ ಸಮಸ್ಯೆ ಪರಿಹಾರ ಆಗಲಿಲ್ಲ. ನಾವು ಅದೇ ಸಮಸ್ಯೆಯಲ್ಲಿದ್ದೇವೆ. ಆದರೆ ಏನಾಗಿದೆ, ನಮ್ಮ ಹೃದಯವನ್ನು ನಾವು ಗಟ್ಟಿ ಮಾಡಿಕೊಂಡು ಈ ಸಮಸ್ಯೆ ನಮಗೆ ಇದ್ದದ್ದೇ ಅಂತ ಹೇಳಿ ನಾವು ಅದರಲ್ಲಿ ಹೋಗ್ತೇವೆ. ಯಾಕೆ ಅಂದರೆ ಕರ್ತನು ನಮಗೆ ಯಾಕೆ ಶಿಕ್ಷಿಸ್ತಾನಂತ ಹೇಳಿ ಅದನ್ನು ಆ ಅಸಡ್ಡೆಯಿಂದ ನಾವು ಹೊರಗೆ ಬರಲಿಲ್ಲ. ನಮಗೆ ಏನೇ ನಡೆಯಲಿ, ನಾವು ವಿಶ್ವಾಸಿಗಳು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ನಮ್ಮನ್ನು ಶಿಕ್ಷಿಸಿದ್ದಾನೆ. ಅದಕ್ಕಾಗಿ ಆ ಶಿಕ್ಷೆ ಯಾತಕ್ಕೆ ಅಂತ ಹೇಳಿ ನಾವು ದೇವರ ಸ್ವರದ ಮೂಲಕ, ದೇವರ ವಾಕ್ಯದ ಮೂಲಕ, ದೇವರ ವಾಕ್ಯವು ನಮ್ಮ ವಾಕ್ಯದ ಮೂಲಕ ದೇವರು ನಮ್ಮ ಹೃದಯದಲ್ಲಿ ಮಾತಾಡೋ ತನಕ ನಾವು ದೇವರ ಸನ್ನಿಧಿಯಲ್ಲಿ ಧ್ಯಾನ ಮಾಡೋದು ಬಿಡಬಾರ್ದು. ಅದಕ್ಕೆ ಉತ್ತರ ಸಿಗುವವರೆಗೆ, ಆಗ ಮಾತ್ರ ನಮಗೆ ನಮ್ಮ ಸಮಸ್ಯೆ ಪರಿಹಾರ ಕಂಡುಕೊಳ್ಬೋದು. ಇಲ್ಲದ್ರೆ ಸಾಧ್ಯ ಇಲ್ಲ. ನಾವು ಏನು ಮಾಡ್ತೇವೆ, ನಮ್ಮ ಪಾಪಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋಗುವುದೇ ಇಲ್ಲ. ನಾವೇನು ಮಾಡ್ತೇವೆ, ನಮ್ಮ ಸಮಸ್ಯೆಯನ್ನೇ ಅದು ಒಂದು ನಮ್ಮ ಏನು ಹೇಳ್ತೇವೆ, ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಲೈಫು. ಅಂದರೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ನಾವು ಲೆಕ್ಕಕ್ಕೆ ತಗೊಳ್ತೇವೆ. ಸ್ವಲ್ಪ ದಿವಸ ಮಾತ್ರ ನಮಗೆ ದುಃಖ. ಅದು ಬಹಳ ಅಗತ್ಯವಾಗಿ ದೇವರ ವಾಕ್ಯದ ಆಧಾರದಲ್ಲಿ ನೋಡಿ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಅಸಡ್ಡೆ ಮಾಡಬೇಡ. ಅನೇಕ ಇಂಗ್ಲಿಷ್ ಟ್ರಾನ್ಸ್ಲೇಟ್ಗಳಲ್ಲಿ ಏನು ಇದೆ, ಡು ನಾಟ್ ನಿಗ್ಲೆಕ್ಟ್ ಅಂತ ಬರೆಯಲಿಲ್ಲ, ಡು ನಾಟ್ ಟೇಕ್ ಲೈಟ್ಲಿ ಅಂತ. ಅಂದರೆ ಬಹಳ ಹಗುರವಾಗಿ ತಗೊಳ್ಬೇಡ ಅಂತ. ಆದರೆ ಬಹಳ ಸರಿಯಾದ ನಾನು ಶಬ್ದ ಹೇಳಿದೆ ನಿಗ್ಲೆಕ್ಟೆ. ಅಸಡ್ಡೆ ಮಾಡಬೇಡಿ, ಬಹಳ ಅಗತ್ಯವಾಗಿ. ಯಾಕೆ ಅಂತ ತಿಳ್ಕೊಳ್ಬೇಕು. ಯಾಕೆ ನನ್ನ ಜೀವಿತದಲ್ಲಿ ಈ ಕಷ್ಟ ದೇವರು ಕೊಡ್ತಾರೆ ನೋಡಿ. ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೋಗಿ, ಮೊದಲನೇ ಕೊರಿಂಥ 11ನೇ ಅಧ್ಯಾಯ 32ನೇ ವಾಕ್ಯ ನೋಡಿ. ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಯಾಕೆ ದೇವರು ಈ ಲೋಕದಲ್ಲಿ ನಮ್ಮನ್ನು ಶಿಕ್ಷಿಸ್ತಾನೆ? ಯಾಕೆಂದರೆ ನಾಡದು ಲೋಕದವರ ಸಂಗಡ ಇಡೀ ಲೋಕಕ್ಕೆ ನ್ಯಾಯ ತೀರ್ಪಾಗುವಾಗ ನಮ್ಮನ್ನು ಆ ನ್ಯಾಯ ತೀರ್ಪಿಗೆ ಒಳಪಡಿಸಬಾರದಂತ ದೇವರು ಇಲ್ಲೇ ನಮ್ಮನ್ನು ಶಿಕ್ಷಿಸ್ತಾನೆ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕೇನೆಂದರೆ, ನಾವು ದೇವರು ನಮ್ಮನ್ನು ಶಿಕ್ಷಿಸುವಾಗ ಯಾಕೆ ಈ ಶಿಕ್ಷೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದ ಈ ಸಂಗತಿಗಳನ್ನು ಬಹಳ ನಾವು ಪ್ರತಿಯೊಬ್ಬ ದೇವಜನರು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ. ನಾವು ಪಾಪದಲ್ಲಿ ಇರುವುದಾದರೆ ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ತೇವೆ. ಮತ್ತು ನಮಗೆ ದೇವರ ಸ್ವರ ಕೇಳಲಿಕ್ಕೆ ಆಗುವುದೇ ಇಲ್ಲ. ನಮ್ನೆಸ್ ಅಂತ ಹೇಳ್ತೇವೆ. ನಮಗೆ ಒಂದು ರೀತಿಯ ಮರಗಟ್ಟುವುದು. ನೀವು ಗೊತ್ತಾಗ್ತದೆ ನಮಗೆ, ನಮ್ಮಲ್ಲಿ ಒಂದು ಹೇಳ್ತೇವೆ, ಇರುವೆ ಕೈಕಾಲುಗಳಿಗೆ ಇರುವೆ ಬಂದಾಗೆ ಆಗ್ತದೆ ಅಂತ. ನೀವಲ್ಲಿ ಚಿವುಟಿದರೂ ಕೂಡ ನಿಮಗೆ ಯಾವ ಅನುಭವ ಆಗೋದಿಲ್ಲ. ಇನ್ನೊಂದು ಯಾವುದು, ಕ್ಷಯರೋಗ ಬಂದಾಗ ಆ ಜಾಗದಲ್ಲಿ ನಿಮಗೆ ಯಾವ ಸೆನ್ಸ್ ಅಂದರೆ ಸೆನ್ಸಿಟಿವ್ನೆಸ್ ಇರುವುದಿಲ್ಲ. ನಿಮಗೆ ಅಲ್ಲಿ ಸೂಜಿಯಲ್ಲಿ ಇದು ಮಾಡಿದರೂ ಕೂಡ ನಿಮಗೆ ನೋವಾಗುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ಹೃದಯಕ್ಕೆ ಕೂಡ, ನಮ್ಮ ಆತ್ಮಕ್ಕೆ ಕೂಡ ಆ ನಮ್ನೆಸ್ ಬರ್ತದೆ. ನಾವು ಪಾಪದಲ್ಲಿ ಮುಂದುವರಿಯುವುದಾದರೆ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಒಂದು ವೇಳೆ ನಮ್ಮ ಆತ್ಮ ಮರಗಟ್ಟಿದರೆ ಆ ಪರಿಸ್ಥಿತಿಯಿಂದ ಮತ್ತೆ ಹೊರಗೆ ಬರುವುದು ಭಾಳ ಕಷ್ಟ ಆಗ್ತದೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ನಾವು ಈ 5ನೇ ಸಂಗತಿ ಬಹಳ ಅಗತ್ಯವಾಗಿ ಪಾಪದಲ್ಲಿ ಇದ್ದೇವಾ ಅಂತ ನಾವು ನೋಡೋಣ. ದೇವರು ಆದ್ದರಿಂದ ಇದು ನಮಗೆ ದೇವರ ಸ್ವರವನ್ನು ಕೇಳಲಿಕ್ಕೆ ದೊಡ್ಡ ಒಂದು ಅಡ್ಡಿಯಾಗಿದೆ. ಆದ್ದರಿಂದ ದೇವರು ನಮ್ಮೊಂದಿಗೆ ಅದ್ಭುತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಸಂಗತಿಗಳ ಮೂಲಕ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಅದಕ್ಕಾಗಿ ಆತನಿಗೆ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರಗಳು ಎಷ್ಟು ಸಲ್ಲಿಸಿದರೂ ಕೂಡ ಸಾಲದು.
ಅಷ್ಟು ಪ್ರೀತಿ ಆತನು ನಮ್ಮ ಮೇಲೆ ಇಟ್ಟಿದ್ದಾನೆ. ತಂದೆ, ಮಗ, ಪವಿತ್ರ ಆತ್ಮರಿಗೆ ಸದಾಕಾಲವು ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೇಲೆ